ಕಲಾಪದ ಸದ್ದು ಗದ್ದಲ ಇದಾದ್ರೆ ಮುಂದಿನ ಸುದ್ದಿ ಇಡೀ ಬೆಂಗಳೂರು ಇನ್ಫ್ಯಾಕ್ಟ್ ರಾಜ್ಯ ಇನ್ಫ್ಯಾಕ್ಟ್ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಸುದ್ದಿ ಇವತ್ತು ಬೆಂಗಳೂರಿನಲ್ಲಿ ವರದಿಯಾಗಿರುವುದು. ಹಾಗಾದ್ರೆ ಯಾವ ಸುದ್ದಿ ಹಾಗೆ ಅದರ ಸುತ್ತ ಇರುವ ಪ್ರಶ್ನೆಗಳತ್ತ ಗಮನ ಕೊಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಟಾರ್ಗೆಟ್ ಬೆಂಗಳೂರು. ಯಾರು ಮಾಡಿದ್ರು ಹಾಗಾದ್ರೆ ಬೆಂಗಳೂರನ್ನ ಟಾರ್ಗೆಟ್ ಅನ್ನೋ ಪ್ರಶ್ನೆಗೆ ಉತ್ತರ ಶಂಕಿತ ಉಗ್ರರ ತಂಡ. ಎಲ್ಲಾಗಿದ್ದು ಘಟನೆ ಅಂತಂದ್ರೆ ಜೈಲಿನಲ್ಲಿ ತರಬೇತಿಯನ್ನ ಪಡ್ಕೊಂಡ ಶಂಕಿತ ಉಗ್ರರು ಬೆಂಗಳೂರನ್ನ ವಿಧ್ವಂಸಕ ಕೃತ್ಯದ ಬೀಡಾಗಿ ಪರಿವರ್ತನೆ ಮಾಡಲಿಕ್ಕೆ ಸ್ಕೆಚ್ ಅನ್ನ ರೂಪಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕನಕನಗರದಲ್ಲಿ ಸಭೆಯನ್ನ ಕೂಡ ನಡೆಸಿದ್ರು. ಸಭೆ ಸಂದರ್ಭದಲ್ಲೇ ಅಟ್ಯಾಕ್ ಆಗತ್ತೆ, ಪೊಲೀಸರು ದಾಳಿಯನ್ನ ನಡೆಸ್ತಾರೆ, 5ರನ್ನ ವಶಕ್ಕೆ ಪಡೆದಿದ್ದಾರೆ. ಹಾಗಾದ್ರೆ ಈ ಟೆರರಿಸ್ಟ್ ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಮತ್ತಷ್ಟು ಗಮನ ವಹಿಸ್ತಾ ಹೋಗೋಣ. ಬೆಂಗಳೂರಿನಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋಕೆ ಸಂಚನ್ನ ರೂಪಿಸಿದ್ರು ಅನ್ನೋ ಶಂಕೆಯ ಆಧಾರದ ಮೇಲೆ ಈ 5ರನ್ನ ವಶಕ್ಕೆ ಪಡೆಯಲಾಗಿದೆ, ಬಂಧಿಸಲಾಗಿದೆ. ಇನ್ಫ್ಯಾಕ್ಟ್ ಸರಣಿ ಸ್ಫೋಟ ಮಾದರಿಯಲ್ಲಿ ಕೃತ್ಯಕ್ಕೆ ಪ್ಲಾನ್ ಹಾಕಲಾಗಿತ್ತ ಅನ್ನೋ ಬಲವಾದ ಶಂಕೆ. ಈ ಶಂಕೆಗೆ ಮತ್ತಷ್ಟು ಆಸ್ಪದ ಮಾಡಿಕೊಟ್ಟಿದ್ದು ಈ 5ರನ್ನ ವಶಕ್ಕೆ ಪಡೆಯುವ ಸಂದರ್ಭದಲ್ಲೇ ವಶಪಡಿಸಿಕೊಳ್ಳಲಾಗಿರುವ ಅಪಾರ ಪ್ರಮಾಣದ ಮದ್ದು ಗುಂಡುಗಳು ಹಾಗೆ ಸ್ಫೋಟಕಕ್ಕೆ ಬೇಕಾದ ಸಾಮಗ್ರಿಗಳು. ಬೆಂಗಳೂರು ಜೈಲಿನಲ್ಲಿ ಶಂಕಿತ ಉಗ್ರರಿಗೆ ತರಬೇತಿಯನ್ನ ನೀಡಲಾಗಿದೆ ಅನ್ನೋ ಸ್ಫೋಟಕ ವಿಚಾರ ಕೂಡ ಇವತ್ತು ಬಹಿರಂಗವಾಗಿದೆ. ಜೈಲಿಗೆ ಹಾಕೋದು ಇನ್ಫ್ಯಾಕ್ಟ್ ನಾವು ಅದರ ಹಿಂದಿನ ಮೂಲ ಉದ್ದೇಶ ಗಮನಿಸಿದ್ರೆ ಯಾರು ಅಪರಾಧವನ್ನ ಎಸಗಿದ್ದಾರೆ ಅವರ ಮನಪರಿವರ್ತನೆ ಆಗಬೇಕು, ಆ ಶಿಕ್ಷೆ ಅನ್ನೋದನ್ನ ಏನ್ ನೀಡಲಾಗುತ್ತೆ ಜೈಲುವಾಸದ ಸಂದರ್ಭದಲ್ಲಿ, ಅದರಿಂದಾಗಿ ಮತ್ತೆ ಅಪರಾಧ ಚಟುವಟಿಕೆಯಲ್ಲಿ ಅವರು ತೊಡಗಿಕೊಳ್ಳೋಕೆ ಹಿಂಜರಿಯುವಂತೆ ಆಗ್ಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ದುರಂತ ನೋಡಿ, ಅಂಥದ್ದೇ ಜೈಲು ಇದೀಗ ಉಗ್ರಗಾಮಿ ಚಟುವಟಿಕೆಗಳಿಗೆ ಟ್ರೈನಿಂಗ್ ಸೆಂಟರ್ ಆಗಿ ಮಾರ್ಪಾಡು ಆಗಿರುವ ಸಂಗತಿ ಬೆಳಕಿಗೆ ಬರ್ತಾ ಇರೋದು. 18 ತಿಂಗಳುಗಳ ಕಾಲ ಜೈಲಿನಲ್ಲಿದ್ದ 5 ಶಂಕಿತ ಉಗ್ರರು ಜೈಲಿನಿಂದ ಹೊರಬಂದ ಮೇಲೆ ಸ್ಫೋಟಕ್ಕೆ ಸಂಚನ್ನ ರೂಪಿಸಿದ್ರು ಅನ್ನೋ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡೀ ದಿನ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ನ್ಯೂಸ್ 18 ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ನೀಡ್ತಾ ಇದೆ. ವಶಕ್ಕೆ ಪಡೆದಿರುವ 5 ಶಂಕಿತ ಉಗ್ರರು ಹಾಗೆ ಇವರನ್ನ ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿರುವ ಮಾರಕಾಸ್ತ್ರಗಳು, ಇನ್ಫ್ಯಾಕ್ಟ್ ಪಿಸ್ತೂಲು, ಮದ್ದುಗುಂಡುಗಳು ಇದೆಲ್ಲವನ್ನ ಕೂಡ ಸೀಸ್ ಮಾಡಲಾಗಿದೆ. ಅದರ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಜೈಲಿನಿಂದ ಹೊರಗೆ ಬಂದ ಮೇಲೆ ಯಾವ ರೀತಿಯಾಗಿ ವಿಧ್ವಂಸಕ ಕೃತ್ಯಗಳನ್ನ ಎಸಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಅನ್ನ ಪಡೆದುಕೊಂಡು ಬಂದ ಇವರು ಬೆಂಗಳೂರಿನ ಕನಕನಗರದಲ್ಲಿ ಸಭೆಯನ್ನ ನಡೆಸ್ತಾ ಇರ್ತಾರೆ, ಮೀಟಿಂಗ್ ಅನ್ನ ನಡೆಸ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ದಾಳಿಯನ್ನ ನಡೆಸಿದ ಪೊಲೀಸರು ಇವರನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ 5ರನ್ನೇನೋ ಬಂಧಿಸಲಾಗಿದೆ. ಹಾಗಾದ್ರೆ ಈ 5 ಯಾರು, ಅವರ ಹಿನ್ನೆಲೆ ಏನು, ಇದಕ್ಕೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೂಡ ಮೊದಲು ಬಹಿರಂಗ ಪಡಿಸಿದ್ದೇನೆ ನ್ಯೂಸ್ 18. ಅದರ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಯಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಅನ್ನೋ ಪ್ರಶ್ನೆಗೆ ಉತ್ತರ ಈ 5 ಶಂಕಿತ ಉಗ್ರರು. ಹಾಗಾದ್ರೆ ಎಲ್ಲಿನವರು ಇವರು? ಸಾಮಾನ್ಯವಾಗಿ ಉಗ್ರರು ಅಂತ ಅಂದ ತಕ್ಷಣ ಬೇರೆ ದೇಶಗಳಿಂದ ಅಥವಾ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ವಿಧ್ವಂಸಕ ಕೃತ್ಯದಲ್ಲಿ ತೊಡಗಿಸಿಕೊಂಡಿರ್ತಾರೆ ಅನ್ನೋದು ಸಹಜ ನಂಬಿಕೆ. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿದೆ ಈ 5ರ ಹಿಸ್ಟ್ರಿ ಟ್ರ್ಯಾಕ್ ರೆಕಾರ್ಡ್. ಮೂಲತಃ ಬೆಂಗಳೂರಿನ ನಿವಾಸಿಗಳೇ ಈ 5 ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇವರ ಹಿನ್ನೆಲೆ ಏನು? ಉಗ್ರಗಾಮಿ ಚಟುವಟಿಕೆಯಲ್ಲೇನೆ ನೇರವಾಗಿ ತೊಡಕೊಂಡವರ ಅನ್ನೋ ಪ್ರಶ್ನೆಗೆ ಉತ್ತರ ಅಲ್ಲ. ಮುಂಚೆ ಕೊಲೆ ಹಾಗೆ ಬೇರೆ ಬೇರೆ ರೀತಿಯ ಈ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಜೈಲು ಸೇರಿದ್ರು ಈ 5 ಮಂದಿ. ಹೀಗೆ ಜೈಲು ಪಾಲಾದ ಸಂದರ್ಭದಲ್ಲೇ ಸಿಕ್ಕಿತ್ತು ಈ 5 ಮಂದಿಗೂ ಕೂಡ ಟ್ರೈನಿಂಗ್. ಹಾಗಾದ್ರೆ ಈ 5 ಶಂಕಿತ ಉಗ್ರರು ಏನೀಗ ಅಂಧರಾಗಿದ್ದಾರೆ, ಅವರ ಹಿಸ್ಟ್ರಿ ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸ್ತಾ ಹೋಗೋಣ. ಕೊಲೆ ಮಾಡಿ ಜೈಲು ಸೇರಿರ್ತಾರೆ 21 ಮಂದಿ. ಕಳೆದ ಕೆಲ ವರ್ಷಗಳ ಹಿಂದೆ ನಡೆದಿರುವ ಘಟನೆ ಇದು. ಒಬ್ಬ ವ್ಯಕ್ತಿಯ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 21 ಮಂದಿಯನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಲಾಗಿರುತ್ತೆ. ಈ 21 ಮಂದಿ ಪೈಕಿ 5ರಿಗೆ ಜೈಲಿನಲ್ಲಿ ಉಗ್ರರ ಸಂಪರ್ಕ ಬೆಳೆದಿದೆ. ಸರಣಿ ಸ್ಫೋಟದ ಆರೋಪಿ ಟಿ ನಾಜರ್ ಅನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತಾರೆ. ಈತನಿಂದಲೇ ಈ 5ರನ್ನ ಕೂಡ, ಈ 5 ಯಾರು ಆ ಹೆಸರನ್ನು ಕೂಡ ಗಮನಿಸ್ತಾ ಹೋಗೋಣ. ಸುಹೇಲ್, ಉಮರ್, ಜನೇದ್, ಮುದಾಸರ್, ಜಾಹಿದ್ ಈ 5ರನ್ನ ಏನ್ ಬಂಧಿಸಲಾಗಿದೆ. ಈ 5 ಜನ ಈ ಹಿಂದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾಗ ನಾಜರ್ ಜೊತೆಗೆ ಸಂಪರ್ಕ ಬೆಳೆಯುತ್ತೆ. ಅದಾದ ನಂತರದಲ್ಲಿ ಅವರಿಂದ ನಾಜರ್ನಿಂದ ಟ್ರೈನಿಂಗ್ ಅನ್ನ ಪಡೆದುಕೊಂಡು ಆಚೆ ಬಂದು ವಿಧ್ವಂಸಕ ಕೃತ್ಯವನ್ನ ನಡೆಸಲಿಕ್ಕೆ ಇವರು ಸಂಚನ ರೂಪಿಸ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ವಶಕ್ಕೆ ಪಡೆದಿರುವ ಸುಹೇಲ್, ಉಮರ್, ಜನೀದ್, ಮುದಾಸರ್ ಹಾಗೆ ಜಾಹಿದ್ ಏನಿದ್ದಾರೆ ಇವರ ಪೈಕಿ ಮಾಸ್ಟರ್ ಮೈಂಡ್ ಕೂಡ ಒಬ್ಬ ಇದ್ದಾನೆ, ಜುನೈದ್. ಆತನಿಗಾಗಿ ಸದ್ಯಕ್ಕೆ ಹುಡುಕಾಟ ನಡೆಸಲಾಗ್ತಾ ಇದೆ. ಈತನೇ ಈ ಎಲ್ಲ ಉಗ್ರಗಾಮಿ ಸಂಘಟನೆಗಳನ್ನ ನಡೆಸಲಿಕ್ಕೆ ಬೇಕಾದ ಪ್ಲಾನ್ಗಳನ್ನ ಹಾಗೆ ಫಂಡಿಂಗ್ ನ ವ್ಯವಸ್ಥೆಯನ್ನ ಮಾಡ್ತಿದ್ದ ಅನ್ನೋ ಅನುಮಾನ ಇದೆ. ಈತನ ಹುಡುಕಾಟ ಕೂಡ ಪ್ರಾರಂಭವಾಗಿದೆ. ನಾವಿನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಈಗ ಲಭ್ಯವಾಗಿರುವಂತಹ ದೃಶ್ಯಗಳು. ಏನು ವಶಕ್ಕೆ ಪಡೆಯಲಾಗಿದೆ, ವಶಕ್ಕೆ ಪಡೆದು ಅವರನ್ನ
ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಆ ಸಂದರ್ಭದ ದೃಶ್ಯವನ್ನ ಒಂದ್ ಕಡೆ ಗಮನಿಸ್ತಾ ಇದೀವಿ. ಇನ್ನು ಆರೋಪಿಗಳನ್ನ ಪೊಲೀಸರು ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ. ಆದ ದೃಶ್ಯವನ್ನ ನಾವು ಗಮನಿಸ್ತಾ ಇದೀವಿ. ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಸಿಸಿಬಿ ಕೇಳಲಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ನ ಸಮ್ಮುಖದಲ್ಲಿ ಹಾಜರುಪಡಿಸಿದ ಸಂದರ್ಭದಲ್ಲಿ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಈ 5 ಶಂಕಿತ ಉಗ್ರರ ಬಂಧನ ಆಗಿರೋದು ಬೆಂಗಳೂರನ್ನೇ ಒಂದು ಅರ್ಥದಲ್ಲಿ ಬೆಚ್ಚಿ ಬೀಳಿಸಿದೆ. ಅಂದ್ರೆ ಸೈಲೆಂಟ್ ಆಗಿದ್ದ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ವೈಲೆಂಟ್ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಸಿದ್ಧತೆಗಳು ಆಗ್ತಾ ಇತ್ತಾ ಅನ್ನೋ ಮಾಹಿತಿ ಸ್ಫೋಟಗೊಂಡ ನಂತರದಲ್ಲಿ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಅದರ ಜೊತೆಗೆ ಬೆಂಗಳೂರು ಸ್ಫೋಟಕ್ಕೆ ಸಂಚನ್ನ ರೂಪಿಸಿದ್ರು ಇವರು ಅನ್ನೋ ಮಾಹಿತಿ ಕೂಡ ಇದೀಗ ಹೊರಬಿದ್ದಿದೆ. ಜೈಲಿನಲ್ಲೇನೆ ಶಂಕಿತರಿಗೆ ತರಬೇತಿಯನ್ನ ನೀಡಲಾಗಿತ್ತು. ಬೆಂಗಳೂರು ಸರಣಿ ಸ್ಫೋಟದ ಆರೋಪಿ ಟಿ ನಾಜರ್, ಈತನ ಹಿನ್ನೆಲೆ ಏನು, ಹಾಗೆ ಟಿ ನಾಜರ್ ಯಾರು ಅಂತ ತೋರಿಸಿದ್ದು, ಇದರ ಜೊತೆಗೆ ಟಿ ನಾಜರ್ನ ಲಷ್ಕರ್ ನಂಟು ಯಾವ ರೀತಿಯಾಗಿದೆ, ಹಾಗೆ ನಾಜರ್ನಿಂದ ತರಬೇತಿ ಯಾವ ರೀತಿಯಲ್ಲಿ ಈ ಶಂಕಿತ ಉಗ್ರರಿಗೆ ನೀಡಲಾಯಿತು ಅನ್ನೋ ಮಾಹಿತಿ, ಶಂಕಿತ ಉಗ್ರರಿಂದ ವಶಪಡಿಸಿಕೊಂಡ ಶಸ್ತ್ರಾಸ್ತ್ರಗಳು ಯಾವ ಪ್ರಮಾಣದಲ್ಲಿತ್ತು ಅನ್ನೋದರ ಮಾಹಿತಿ, ಜೊತೆಗೆ ಶಂಕಿತ ಉಗ್ರರನ್ನ ಬಂಧಿಸಿದ್ದು ಹೇಗೆ, ಶಂಕಿತ ಉಗ್ರರು ಸೇರಿದ್ದ ಮನೆ ಯಾವುದು, ಹೀಗೆ ಬೆಂಗಳೂರು ಟಾರ್ಗೆಟ್ಗೆ ಸಂಬಂಧಪಟ್ಟ ಪ್ರತಿಯೊಂದು ಸುದ್ದಿಯನ್ನ ಕೂಡ ಮೊದಲು ಬ್ರೇಕ್ ಮಾಡಿದ್ದು, ಮೊದಲು ತೋರಿಸಿದ್ದು ನ್ಯೂಸ್ 18. ಬೆಳಗ್ಗೆ 8 ಗಂಟೆಯಿಂದಲೇ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ನ್ಯೂಸ್ 18. ಈಗ ಶಂಕಿತ ಉಗ್ರರ ಹಿನ್ನೆಲೆ ಏನು, ಉಗ್ರರ ನಂಟು ಬೆಳೆದಿದ್ದು ಹೇಗೆ, ಹಾಗೆ ರೌಡಿ ಶೀಟರ್ಗಳು ಶಂಕಿತ ಉಗ್ರರಾಗಿದ್ದು ಹೇಗೆ, ಶಂಕಿತ ಉಗ್ರರ ಪ್ರಕರಣದ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಂಚಿಂಚಾಗೆ ಇಡ್ತಾ ಹೋಗ್ತೀವಿ, ಗಮನಿಸ್ತಾ ಹೋಗಿ. ಇನ್ಫ್ಯಾಕ್ಟ್ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಸತತವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅದರ ಮುಂದುವರೆದ ಭಾಗವಾಗಿ ಈ ಶಂಕಿತ ಉಗ್ರರು ಉಗ್ರರಾಗೋಕ್ ಮುಂಚೆ ಜೈಲ್ ಸೇರಿದ್ ಹೇಗೆ, ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಡೀಟೇಲ್ಸ್ ಅನ್ನ ಹಿನ್ನೆಲೆಯನ್ನ ಗಮನಿಸ್ತಾ ಹೋಗೋಣ. 2017ನೇ ಇಸ್ವಿಯಲ್ಲಿ ಆರ್ಟಿ ನಗರದಲ್ಲಿ ಒಂದು ಕೊಲೆ ನಡೆದು ಹೋಗಿರುತ್ತೆ. ಇದೇ ಕೊಲೆ ಪ್ರಕರಣಕ್ಕೆ ಅಂದ್ರೆ ಉದ್ಯಮಿ ನೂರ್ ಅಹಮದ್ ಅನ್ನುವವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 21 ಮಂದಿ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿರುತ್ತೆ. ಉದ್ಯಮಿ ನೂರ್ ಅಹಮದ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಿಟ್ ಆದ 21 ಜನ ಆರೋಪಿಗಳ ಪೈಕಿ ಈ 5 ಜನ ಇವತ್ತೇನು ಅರೆಸ್ಟ್ ಆಗಿದ್ದಾರೆ. ಈ 5 ಜನ ಕೂಡ ಇದ್ರು. ಈ 21 ಆರೋಪಿಗಳನ್ನ ಕೂಡ ಪೊಲೀಸರು ಜೈಲಿಗಟ್ಟಿರ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಕೊಲೆ ಆರೋಪಿಗಳು ನೇರವಾಗಿ ಸಂಪರ್ಕಕ್ಕೆ ಬರೋದು ನಾಜರ್ಗೆ. ಅಂದ್ರೆ ಈ ಒಂದು ವಿಧ್ವಂಸಕ ಕೃತ್ಯದ ಸಂಚಿನ ಪಾತ್ರಧಾರಿಗಳಾಗೋಕು ಮುಂಚೆ ಇಷ್ಟು ಜನ ಕೂಡ ಅಂದ್ರೆ ಈ 5 ಮಂದಿ ಕೂಡ ಜೈಲು ವಾಸವನ್ನ ಅನುಭವಿಸಿದ್ದು ಕೊಲೆ ಪ್ರಕರಣ ಒಂದಕ್ಕೆ ಸಂಬಂಧಪಟ್ಟಂತೆ ಆ ಜೈಲಿನಲ್ಲಿ ಏನೇನೆಲ್ಲ ಆಯ್ತು ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜೈಲಿನಲ್ಲಿ ಯಾವ ರೀತಿ ಉಗ್ರ ನಂಟು ಬೆಸಿತು ಮುಂದುವರಿತಾ ಹೋಯ್ತು ಅನ್ನೋದರ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಒಟ್ಟು 21 ಮಂದಿ ಕೊಲೆ ಆರೋಪಿಗಳಲ್ಲಿ 5 ಈ ಉಗ್ರ ಟಿ ನಾಜರ್ ಅನ್ನುವಾತ ಪರಿಚಿತನಾಗ್ತಾನೆ. ಆ ಪರಿಚಯ ನಂತರದಲ್ಲಿ ಮಾತುಕತೆ ಹಂತಕ್ಕೆ ತಲುಪಿ ಆ ಮಾತುಕತೆ ಈ ಪ್ಲಾನಿಂಗ್ ಹಂತವನ್ನ ತಲುಪ್ತಾ ಹೋಗುತ್ತೆ. ಇನ್ನು ಈ ಟಿ ನಾಜರ್ ಎಂಬಾತ ಲಷ್ಕರ್ ಕಮಾಂಡರ್ನ ಸಂಪರ್ಕವನ್ನ ಕೂಡ ಹೊಂದಿರುವಾತ. ಬೆಂಗಳೂರು ಸರಣಿ ಸ್ಫೋಟದ ಆರೋಪಿ ಈ ನಾಜರ್ನಿಂದಲೇ 5 ಕೂಡ ಜೈಲಿನಲ್ಲೇನೆ ಉಗ್ರ ತರಬೇತಿಯನ್ನ ನೀಡಲಾಗಿದೆ. ಪೊಲೀಸ್ ಇಲಾಖೆ ಹಾಗೆ ಬಂಧಿಖಾನೆ ಇಲಾಖೆಯ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದೇ ಇದಕ್ಕೆ. ಜೈಲಿನಲ್ಲೇನೆ ಉಗ್ರಗಾಮಿ ಚಟುವಟಿಕೆಗಳಿಗೆ ತರಬೇತಿಯನ್ನ ನೀಡ್ತಾನೆ ಈ 5 ಕೂಡ ನಾಜರ್. ಸುಹೇಲ್, ಉಮರ್, ಜನೀತ್, ಮುದಾಸರ್ ಹಾಗೆ ಜಾಹಿದ್ಗೆ ನಾಜರ್ ತರಬೇತಿಯನ್ನ ನೀಡ್ತಾ ಹೋಗ್ತಾನೆ. ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡಬೇಕು, ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಯಾವ ರೀತಿ ಮಾಡಬೇಕು, ಯಾವ ಜಾಗವನ್ನ ಮೀಟಿಂಗಿಗೋಸ್ಕರ ಬಳಸ್ಕೊಳ್ಬೇಕು, ಯಾವ ಜಾಗವನ್ನ ಟಾರ್ಗೆಟ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಬೇಕು, ಇದೆಲ್ಲದರ ಇಂಚಿಂಚು ಮಾಹಿತಿಯನ್ನ ಕೂಡ ಈ 5 ಕೂಡ ತರಬೇತಿಯನ್ನ ನೀಡ್ತಾ ಹೋಗ್ತಾನೆ. ಸರಣಿ ಸ್ಫೋಟ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಉಗ್ರ ನಾಜರ್ ಇಷ್ಟಕ್ಕೆ ನಿಲ್ಲಿಲ್ಲ. ಇನ್ನು ಕ್ರಿಮಿನಲ್ಗಳ ಉಗ್ರಾವತಾರ ಯಾವ ರೀತಿ ಬಯಲಾಗ್ತಾ ಹೋಯ್ತು, ಬದಲಾಗ್ತಾ ಹೋಯ್ತು ಅದಕ್ಕೆ ಸಂಬಂಧಪಟ್ಟಂತೆಯೂ ಇದೆ ಡೀಟೇಲ್ಸ್. 18 ತಿಂಗಳು ಬೆಂಗಳೂರು ಜೈಲಿನಲ್ಲೇ ಈ 5 ವಾಸ ಆಗಿರುತ್ತೆ. 21 ಮಂದಿ ಏನು ಅರೆಸ್ಟ್ ಆಗಿರ್ತಾರೆ, ಆ ಪೈಕಿ 5 ಜನ ಕೂಡ 18 ತಿಂಗಳುಗಳ ಕಾಲ ಬೆಂಗಳೂರಿನ ಜೈಲಿನಲ್ಲಿ ಬಂಧನಕ್ಕೆ ಒಳಗಾಗಿರ್ತಾರೆ. 5 ಕೂಡ ಕ್ರಿಮಿನಲ್ ಹಿನ್ನೆಲೆ ಇದೆ. ಹಾಗೆ ರೌಡಿ ಶೀಟರ್ಗಳಿವರು. ಕ್ರಿಮಿನಲ್ಗಳಿಗಾಗಿ ಜೈಲಿಗೆ 5 ಎಂಟ್ರಿ ಕೊಡ್ತಾರೆ. ಈ ಹಿಂದೆ ಕೇವಲ ಕೊಲೆ ಪ್ರಕರಣ ಮಾತ್ರ ಅಲ್ಲ, ರಕ್ತಚಂದನ, ಕಳ್ಳ ಸಾಗಾಣಿಕೆ ಇತ್ಯಾದಿ, ದರೋಡೆ ಇತ್ಯಾದಿ ಪ್ರಕರಣಗಳಲ್ಲೂ ಕೂಡ ಇವರು ಮೋಸ್ಟ್ ವಾಂಟೆಡ್ಗಳಾಗಿರ್ತಾರೆ. ಇವರ ಹೆಸರಲ್ಲಿ ರೌಡಿ ಶೀಟೇ ಓಪನ್ ಆಗಿದೆ ಅಂತ ಹೇಳಿ
ಹೀಗೆ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಈ ಐವರಿಗೆ ಹೊರಬರುವಾಗ ತಲೆಯಲ್ಲಿ ಉಗ್ರವಾದವನ್ನ ತುಂಬಿಸಿ ಕಳಿಸಲಾಗಿರುತ್ತೆ. ಜೈಲಿನಿಂದ ಹೊರಬಂದು ಉಗ್ರ ಕೃತ್ಯಗಳಿಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಹೋಗ್ತಾರೆ. 5 ಮಂದಿ ಕೂಡ ಒಳಗ್ ಹೋಗಿದ್ದು ಬೇರೆ ಅಪರಾಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಕೊಲೆ ಸುಲಿಗೆ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಜೈಲು ವಾಸ ಮುಗಿಸಿ ಹೊರಬರೋ ಹೊತ್ತಿಗೆ ಉಗ್ರ ಕೃತ್ಯಗಳಿಗೆ ಬೇಕಾದ ಮೈಂಡ್ ಸೆಟ್ ನೊಂದಿಗೆ ಅವರನ್ನ ಆಚೆಗೆ ಕಳುಹಿಸಲಾಗುತ್ತೆ. ಇದಕ್ಕೆ ಕಂಪ್ಲೀಟ್ ಟ್ರೈನಿಂಗ್ ಅನ್ನ ಕೊಟ್ಟಿದ್ದು ನಾವಾಗ್ಲೇ ಹೇಳಿದಾಗೆ ನಾಜರ್. ಇನ್ನು ಐಸಿಸ್ ಮಾದರಿಯನ್ನ ಅನುಸರಿಸುವ ಪ್ರಯತ್ನ ಕೂಡ ಇಲ್ಲಿ ಆಗಿರೋದಕ್ಕೆ ಸುಳಿವುಗಳು, ಕುರುಹುಗಳು ಲಭ್ಯವಾಗಿರೋದು. ಹಾಗಾದ್ರೆ ಐಸಿಸ್ಗೂ ಈ ಐವರಿಗೂ ಯಾವ ರೀತಿ ಲಿಂಕ್ ಇರೋ ಸಾಧ್ಯತೆ ಇದೆ, ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶವನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಐಸಿಸ್ ಮಾದರಿಯಲ್ಲೇನೆ ವಿಧ್ವಂಸಕ ಕೃತ್ಯವನ್ನ ನಡೆಸಲಿಕ್ಕೆ ಸಂಚನ್ನ ರೂಪಿಸಲಾಗಿತ್ತು ಅನ್ನೋ ಮಾಹಿತಿ ಪೊಲೀಸ್ ಇಲಾಖೆಯಿಂದಲೇ ಲಭ್ಯವಾಗ್ತಾ ಇದೆ. ಅದರಲ್ಲೂ ಜುನೈದ್ ಎಂಬಾತ ಯಾರು ಈಗಲೂ ಕೂಡ ಅಪ್ಸ್ಕೊಂಡಿದ್ದಾನೆ, ಈತನಿಗಾಗಿ ಹುಡುಕಾಟ ನಡೀತಾ ಇದೆ. ಈತನೇ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಾ ಇದ್ದ ಅನ್ನೋ ಬಲವಾದ ಅನುಮಾನ ಪೊಲೀಸ್ ಇಲಾಖೆಗೂ ಕೂಡ ಇದೆ. ಜುನೈದ್ ಎಂಬಾತ ಈ ವಿಧ್ವಂಸಕ ಕೃತ್ಯಗಳಿಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ಈ ಐವರಿಗೂ ಕೂಡ ಪೂರೈಕೆ ಮಾಡಿದ್ದಾನೆ. ಪಂಜಾಬ್ ಅಥವಾ ಗುಜರಾತ್ನ ಗಡಿ ಮೂಲಕ ಶಸ್ತ್ರಾಸ್ತ್ರಗಳನ್ನ ಬೆಂಗಳೂರಿಗೆ ತಲುಪಿಸುವ ಪ್ರಯತ್ನವನ್ನ ಮಾಡಲಾಗಿತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಪಂಜಾಬ್ ಗುಜರಾತ್ ಗಡಿ ಮೂಲಕ ಬೆಂಗಳೂರಿಗೆ ಈ ಒಂದು ವಿಧ್ವಂಸಕ ಕೃತ್ಯಕ್ಕೆ ಬಳಕೆ ಮಾಡಿಕೊಳ್ಳಬೇಕಾದ ಶಸ್ತ್ರಾಸ್ತ್ರಗಳನ್ನ ಸರಬರಾಜು ಮಾಡಲಾಗಿದೆ. ಇನ್ನು ಜುನೈದ್ಗೆ ಐಸಿಸ್ನ ಜೊತೆ ನಂಟು ಇರಬಹುದು ಅನ್ನೋ ಶಂಕೆ ಕೂಡ ಇದೆ. ಇನ್ನು ಗ್ರೆನೇಡ್ ಸ್ಫೋಟಿಸಿ ದೊಡ್ಡ ಸ್ಫೋಟಕ್ಕೆ ಸಂಚನ್ನ ರೂಪಿಸ್ತಿದ್ರು ಅನ್ನೋ ಸ್ಫೋಟಕ ಮಾಹಿತಿ ಕೂಡ ಇದೀಗ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಇನ್ ಕೇಸ್ ಏನಾದ್ರೂ ಈ ಐವರು ಪೊಲೀಸರಿಗೆ ಬಂಧನಕ್ಕೆ ಒಳಗಾಗದೆ ಹೋಗಿದ್ರೆ ಇನ್ನೇನು ಕೆಲವೇ ದಿನದಲ್ಲಿ ದೊಡ್ಡದೊಂದು ಆಘಾತಕಾರಿ ಸುದ್ದಿಗೆ ಬೆಂಗಳೂರು ಸಾಕ್ಷಿ ಆಗ್ತಿತ್ತು. ಆದ್ರೆ ಅದೃಷ್ಟವಶಾತ್ ಪೊಲೀಸರ ಸಮಯ ಪ್ರಜ್ಞೆ ಹಾಗೆ ಚಾಣಾಕ್ಯತನದಿಂದಾಗಿ ಈ ಐವರನ್ನ ಸದ್ಯಕ್ಕೆ ಬಂಧಿಸಲಾಗಿದೆ. ಹಾಗೆ ನಡೆಯಬಹುದಾಗಿದ್ದ ಒಂದು ದೊಡ್ಡ ದುರಂತವನ್ನ ತಪ್ಪಿಸಿದ್ದಾರೆ ಪೊಲೀಸರು. ಇಷ್ಟಕ್ಕೆ ನಿಲ್ಲಿಲ್ಲ ಇವರ ಇತಿಹಾಸ. ಇನ್ನು ಈ ಟಿ ನಾಜರ್ ಯಾರು, ಈತನ ಹಿನ್ನೆಲೆ ಏನು, ಈತ ಈ ರೀತಿಯಾಗಿ ಟ್ರೈನಿಂಗ್ ಕೊಡುವುದರ ಹಿಂದಿರುವ ಉದ್ದೇಶ ಏನು, ಇದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಇನ್ನು ಈ ನಾಜರ್ನ ವಿವರವನ್ನ ನಾವು ಗಮನಿಸ್ತಾ ಹೋದ್ರೆ ತಡಿಯಂತವಿಡೆ ನಾಜರ್ ಅನ್ನೋದು ಈತನ ಪೂರ್ಣ ಹೆಸರು. ಲಷ್ಕರ್ ಎ ತೊಯ್ಬಾದ ಶಂಕಿತ ಉಗ್ರ ಈತ. ಲಷ್ಕರ್ನ ದಕ್ಷಿಣ ಭಾರತದ ಕಮಾಂಡರ್ ಅನ್ನೋ ಮಾಹಿತಿ ಕೂಡ ಇದೆ. ಕೇರಳದಿಂದ ಯುವಕರನ್ನ ನೇಮಿಸ್ತಾ ಇದ್ದ ಈ ನಾಜರ್ ಉಗ್ರಗಾಮಿ ಚಟುವಟಿಕೆಗಳಿಗೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರುವುದು. ಇದರ ಜೊತೆಗೆ ಉಗ್ರವಾದದ ಪಾಠವನ್ನ ಕೂಡ ಮಾಡ್ತಾ ಇದ್ದ ಟಿ ನಾಜರ್ ಬೆಂಗಳೂರು ಸರಣಿ ಸ್ಫೋಟದ ಆರೋಪಿ ಕೂಡ ಈತ. ಬೆಂಗಳೂರು ಸರಣಿ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಜೈಲುವಾಸವನ್ನ ಈತ ಅನುಭವಿಸ್ತಾ ಇರೋದು. ಆ ರೀತಿ ಜೈಲುವಾಸ ಅನುಭವಿಸ್ತಿದ್ದ ಸಂದರ್ಭದಲ್ಲೇನೆ ಅಲ್ಲಿ ಸಿಗ್ತಾ ಇದ್ದ ಇತರೆ ಆರೋಪಿಗಳನ್ನ ಉಗ್ರಗಾಮಿ ಚಟುವಟಿಕೆಗಳಿಗೆ ಟ್ರೈನ್ ಅಪ್ ಮಾಡ್ತಾ ಇದ್ದ ಈತ. ಇನ್ನು ಈ ಬೆಂಗಳೂರು ಸರಣಿ ಸ್ಫೋಟಕ್ಕೂ ಹಾಗೆ ಈತನಿಗೂ ಇರುವ ಲಿಂಕ್ ಏನು ಗಮನಿಸ್ತಾ ಹೋಗೋಣ. ಬೆಂಗಳೂರು ಸರಣಿ ಸ್ಫೋಟದ ಆರೋಪಿ ಈ ನಾಜರ್ 2008ರ ಜುಲೈ 25ರಂದು ಬೆಂಗಳೂರಿನಲ್ಲಿ ನಡೆದಿತ್ತು ಸರಣಿ ಸ್ಫೋಟ. ಬೆಂಗಳೂರಿನ ಒಟ್ಟು 9 ಕಡೆಗಳಲ್ಲಿ ಸ್ಫೋಟವನ್ನ ನಡೆಸಿದ್ದ. ಅದರ ಹಿಂದಿದ್ದ ಮಾಸ್ಟರ್ ಮೈಂಡ್ ಇದೇ ನಾಜರ್ ಅನ್ನೋ ಮಾಹಿತಿ. ಅದೇ ಮಾಹಿತಿಯ ಆಧಾರದ ಮೇಲೆ ಈತನನ್ನ ಅರೆಸ್ಟ್ ಕೂಡ ಮಾಡಲಾಗಿರೋದು. ಇನ್ನು ಸ್ಫೋಟದಲ್ಲಿ ಓರ್ವ ಸಾವನ್ನಪ್ಪಿದ್ರೆ 20 ಜನರಿಗೆ ಗಂಭೀರ ಸ್ವರೂಪದ ಗಾಯವಾಗಿತ್ತು. ಕೋಝಿಕೋಡ್ ಸರಣಿ ಸ್ಫೋಟದ ಆರೋಪಿ ಕೂಡ ಇದೇ ನಾಜರ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿರುವ ಸಂಗತಿ. ಇದು ನಾಜರ್ನ ಹಿನ್ನೆಲೆಯಾದ್ರೆ ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ ಈತನ ಇತಿಹಾಸ ಹಾಗೆ ಪುರಾಣ. ನಾಜರ್ಗೆ ಮದನಿಯ ನಂಟು ಕೂಡ ಇತ್ತು ಅನ್ನೋ ಸ್ಫೋಟಕ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇರೋದು. 2008ರ ಸರಣಿ ಸ್ಫೋಟದ ಆರೋಪಿ ಅಬ್ದುಲ್ ನಾಜರ್ ಇನ್ನು ಈಗಲೂ ಕೂಡ ಜೈಲಿನಲ್ಲೇ ಇದ್ದಾನೆ. ಈ ಅಬ್ದುಲ್ ನಾಜರ್ ಮದನಿ ಜೊತೆಯಲ್ಲಿ ಟಿ ನಾಜರ್ ಹಾಗೆ ಅಬ್ದುಲ್ ಸತ್ತಾರ್ ಅನ್ನೋ ಇಬ್ರು ಅತೀವವಾದ ನಂಟನ್ನ ಹೊಂದಿರ್ತಾರೆ. ಮದನಿ ಹಾಗೆ ನಾಜರ್ ವಿರುದ್ಧ ಸರಣಿ ಸ್ಫೋಟದ ಆರೋಪ ಕೂಡ ಇದೆ. ಈ ಪ್ರಕರಣದಲ್ಲೂ ಕೂಡ ಮದನಿ ಪಾತ್ರ ಇದೆಯಾ ಅನ್ನೋದರ ಬಗ್ಗೆ ತನಿಖೆಯನ್ನ ಮುಂದುವರಿಸಲಾಗಿದೆ. ಬೆಂಗಳೂರು ಹಾಗೆ ಕೋಝಿಕೋಡ್ ಸರಣಿ ಸ್ಫೋಟ ಪ್ರಕರಣಗಳೇನಿದೆ ಇದರಲ್ಲಿ ಮದನಿ ಪಾತ್ರ ಏನಿರಬಹುದು, ಯಾಕಂತಂದ್ರೆ ಆಲ್ರೆಡಿ ನಾಜರ್ಗೂ ಮದನಿಗೂ ಸಂಪರ್ಕ ಇದೆ. ಹಾಗೆ ಇವರಿಬ್ಬರ ನಡುವೆ ಕಂಟಿನ್ಯೂಸ್ ಆಗಿ ಸಂಪರ್ಕ ಇತ್ತು ಅನ್ನೋ ಮಾಹಿತಿ ಇರೋದ್ರಿಂದ ಈತನ ಪಾತ್ರ, ಮದನಿ ಪಾತ್ರ ಕೂಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮುಂದುವರೆದಿದೆ. ಇದರ ಜೊತೆಗೆ ಸಿಸಿಬಿ ಬಲೆಗೆ ಈ ಐವರು ಬಿದ್ದಿದ್ ಹೇಗೆ, ಅದು ಕೂಡ ಇಂಟ್ರೆಸ್ಟಿಂಗ್ ಮಾಹಿತಿ. ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಈ ಐವರೇನು ಜೈಲಿನಲ್ಲಿ ಉಗ್ರವಾದಿ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಟ್ರೈನಿಂಗ್ ಅನ್ನ ಪಡ್ಕೊಂಡು ಆಚೆ ಬರ್ತಾರೆ. ಅದಾಗಿ ಎಷ್ಟೋ ವರ್ಷಗಳಾಗಿ ಹೋಗಿದೆ. ಈಗ ಹೇಗೆ ತಗಲಾಕೊಂಡ್ರು ಸಿಸಿಬಿ ಪೊಲೀಸರಿಗೆ, ಅದಕ್ಕೆ ಸಂಬಂಧಪಟ್ಟ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಬೆಂಗಳೂರಿನ ಕನಕನಗರದ ಮಸೀದಿಯೊಂದರ ಬಳಿಯಲ್ಲಿ ಮನೆಯನ್ನ ಮಾಡಿಕೊಂಡಿದ್ರು ಈ ಶಂಕಿತ ಉಗ್ರರು.
ಅದೇ ಮನೆಯಲ್ಲಿ ಮುಂದೆ ನಡೆಸಬೇಕಾಗಿರುವ ಉಗ್ರಗಾಮಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಭೆಗಳನ್ನ ನಡೆಸ್ತಾ ಇದ್ರು. ಸಭೆ ನಡೆಸ್ತಾ ಇರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ. ಯಾವಾಗ ತಮಗೆ ಲಭಿಸಿರುವ ಮಾಹಿತಿ ಖಚಿತವಾದದ್ದು ಅನ್ನೋದು ಸಿಸಿಬಿ ಪೊಲೀಸರಿಗೆ ಖಾತ್ರಿಯಾಗುತ್ತೋ ಆ ಖಚಿತ ಮಾಹಿತಿಯ ಮೇರೆಗೇನೆ ಸಿಸಿಬಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾರೆ. ಸಭೆ ನಡೆಸುತ್ತಿದ್ದ ಸಂದರ್ಭದಲ್ಲೇನೆ ಅಟ್ಯಾಕ್ ಮಾಡಿ ಈ 5ರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಅಧಿಕಾರಿಗಳು. ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಮುಂದೆ ಮಾಡಬೇಕು ಅಂತ ಅನ್ಕೊಂಡಿದ್ದ ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಉಗ್ರಗಾಮಿ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಬಹಿರಂಗ ಆಗಿದೆ. ಈ ರೀತಿ ತಗಲು ಹಾಕೊಂಡ್ರು ಅನ್ನೋದಾದ ನಂತರದಲ್ಲಿ ಅವ್ರು ಹಾಕೊಂಡಿದ್ದ ಪ್ಲಾನ್ಗಳೇನು, ಇದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಪ್ರಾಥಮಿಕ ಹಂತದಲ್ಲಿ ಹೊರ ತೆಗೆದಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಅದ್ರ ಬಗ್ಗೆ ಕೂಡ ನಾವು ಗಮನಿಸ್ತಾ ಹೋಗೋಣ. ಅದ್ರ ಜೊತೆಗೆ ಅರೆಸ್ಟ್ ಮಾಡಿದ ಸಂದರ್ಭದಲ್ಲೇನೆ ಅಪಾರ ಪ್ರಮಾಣದ ಸ್ಫೋಟಕಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಅದರ ಡೀಟೇಲ್ಸ್ ಅನ್ನ ಈಗ ಗಮನಿಸ್ತಾ ಹೋಗೋಣ. ಶಂಕಿತರಿಂದ ಹಲವು ಸ್ಫೋಟಕಗಳು ಹಾಗೆ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. 4 ವಾಕಿ ಟಾಕಿ ಹಾಗೆ 7 ಪಿಸ್ತೂಲು, 2 ಡ್ರ್ಯಾಗರ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ನಾವಾಗ್ಲೇ ಹೇಳ್ತಾ ಇದ್ವಿ ಯಾವ ರೀತಿಯಾಗಿ ಇವರಿಗೆ ಈ ರೀತಿಯ ಶಸ್ತ್ರಾಸ್ತ್ರಗಳು ಸರಬರಾಜು ಆಗ್ತಾ ಇತ್ತು ಅಂತ ಹೇಳಿ. ಇದರಲ್ಲೂ ಕೂಡ ಈಗ ಅಬ್ಸ್ಟ್ಯಾಂಡ್ ಆಗಿರುವ ಜುನೈದ್ನ ಪಾತ್ರ ಬಹಳಷ್ಟಿದೆ. ಈತ ಗುಜರಾತ್ ಹಾಗೆ ಪಂಜಾಬ್ನ ಗಡಿ ಭಾಗದಿಂದ ಈ ಒಂದು ಮಾರಕಾಸ್ತ್ರಗಳನ್ನ ಇವರಿಗೆ ಸಪ್ಲೈ ಮಾಡ್ತಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿರೋದು. ಅದೇ ರೀತಿಯಲ್ಲಿ ಸಪ್ಲೈ ಆದ ಪೈಕಿ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನ ಇದೀಗ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 4 ವಾಕಿ ಟಾಕಿ, 7 ಪಿಸ್ತೂಲು ಹಾಗೆ 2 ಡ್ರ್ಯಾಗರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇಷ್ಟೇ ಅಲ್ಲ 12 ಮೊಬೈಲ್ಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರ ಡೇಟಾ ರಿಟ್ರೀವ್ ಮಾಡಿದಾಗ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಬರುವ ಸಾಧ್ಯತೆ ಇದೆ. ಹಾಗೆ ಅಪಾರ ಪ್ರಮಾಣದಲ್ಲಿ ಗುಂಡುಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ, ಮದ್ದುಗುಂಡುಗಳನ್ನ. ಇನ್ನು 40 ಲಕ್ಷ ರೂಪಾಯಿಯಷ್ಟು ಆನ್ಲೈನ್ ಮೂಲಕ ಟ್ರಾನ್ಸಾಕ್ಷನ್ ಆಗಿದ್ದು ಹಣ ಸರಬರಾಜು ಆಗಿದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿದೆ. ಇಷ್ಟೆಲ್ಲ ಮಾಹಿತಿ ಸಿಕ್ಕ ನಂತರದಲ್ಲಿ UAPA ಆಕ್ಟ್ ಅಡಿಯಲ್ಲಿ ಹಾಗೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಹಾಗೆ IPC 120B, 122 ಹಾಗೆ 121 ದೇಶದ್ರೋಹದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೇಸ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇದಿಷ್ಟು ಅರೆಸ್ಟ್ ಆಗೋ ಹೊರಗಿನ ಮಾಹಿತಿ ಆದ್ರೆ ಮುಂದೇನು, ಮುಂದಿನ ತನಿಖೆ ಯಾವ ರೀತಿ ನಡೆಯುತ್ತೆ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್. ಇದಾದ ನಂತರದಲ್ಲಿ ಸಿಎಂಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ದಾರೆ. ಇನ್ಫ್ಯಾಕ್ಟ್ ಅಲ್ಲಿದ್ದ ಬೇರೆ ಅಧಿಕಾರಿಗಳು ಹಾಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನ ಪಕ್ಕಕ್ಕೆ ಸರಿಸಿ ಇಬ್ಬರೇ 1-to-1 ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ. ಇನ್ನು ಈ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಶೇರ್ ಮಾಡಿದ್ದಾರೆ ಗೃಹ ಸಚಿವರು. ವಿಧಾನಸೌಧಕ್ಕೆ ಭೇಟಿಯಾಗಿ ಗೃಹ ಸಚಿವರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ಗೃಹ ಸಚಿವರು ಅದನ್ನ ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ. ಹಾಗೆ ಸಿಸಿಬಿ ಮುಖ್ಯಸ್ಥರಾದ ಶರಣಪ್ಪ ಅವರು ಪರಮೇಶ್ವರ್ ಅವರಿಗೆ ಬ್ರೀಫ್ ಮಾಡಿದ್ದಾರೆ. ಏನೆಲ್ಲ ಆಗಿದೆ ಇದುವರೆಗೂ ಡೆವಲಪ್ಮೆಂಟ್ಸ್ ಹಾಗೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಅಂತ ಹೇಳಿ ಇದೇ ಡೀಟೇಲ್ಸ್ ಅನ್ನ ಅಂದ್ರೆ ಸಿಸಿಬಿ ಮುಖ್ಯಸ್ಥರು ಶೇರ್ ಮಾಡಿದ ಡೀಟೇಲ್ಸ್ ಅನ್ನೇ ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೂ ಕೂಡ ಶೇರ್ ಮಾಡಿದ್ದಾರೆ. ಇನ್ನು ಶಂಕಿತ ಉಗ್ರರ ಕೇಸ್ ತನಿಖೆಗೆ ವಿಶೇಷ ತಂಡವನ್ನ ರಚನೆ ಮಾಡೋ ಚಿಂತನೆ ಕೇಂದ್ರ ತನಿಖಾ ತಂಡಗಳಿಗೂ ಕೂಡ ಪ್ರಕರಣದ ಮಾಹಿತಿ ರವಾನೆ ಆಗೋ ಸಾಧ್ಯತೆ. ಸಾಮಾನ್ಯವಾಗಿ ಉಗ್ರಗಾಮಿ ಚಟುವಟಿಕೆಗಳು ಅಂತ ಅಂದಾಗ ಕೇವಲ ನಮ್ಮ ದೇಶ ಮಾತ್ರ ಅಲ್ಲ, ಅದರ ವ್ಯಾಪ್ತಿ ಬೇರೆ ಬೇರೆ ದೇಶಗಳಿಗೂ ಕೂಡ ಹಬ್ಬಿರುವ ಸಾಧ್ಯತೆ. NIAಗೆ ವಹಿಸಬಹುದಾ ಇದರ ತನಿಖೆಯನ್ನು ಸದ್ಯಕ್ಕೆ ಚರ್ಚೆ ನಡೀತಾ ಇದೆ. ಇದರ ಜೊತೆಗೆ ನಾಜರ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಿಕ್ಕೂ ಕೂಡ ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಹಲವೆಡೆ ಸ್ಫೋಟಕ್ಕೆ ಸಂಚನ್ನ ರೂಪಿಸಿರುವ ಬಗ್ಗೆ ತಪ್ಪೊಪ್ಪಿಗೆ ಕೂಡ ಆಗಿದೆ. ಸ್ಫೋಟ ಹಾಗೆ ದಾಳಿ ನಡೆಸುವ ಬಗ್ಗೆ 5ವರಿಗೆ ಪಕ್ಕಾ ತರಬೇತಿಯನ್ನ ನೀಡಲಾಗಿದೆ. ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ರು ಈ 5 ಶಂಕಿತರು ಅನ್ನೋ ಮಾಹಿತಿಯನ್ನ ಕೂಡ ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಇದಿಷ್ಟು ಒಂದ್ ಕಡೆ ಆದ್ರೆ ಇನ್ನು ಮುಂದೆ ಈ ರೀತಿಯ ಚಟುವಟಿಕೆಗಳು ಆಗಬಾರ್ದು, ಈ ರೀತಿಯ ಚಟುವಟಿಕೆಗೆ ಪ್ಲಾನ್ ಮಾಡ್ತಿರುವವರಿಗೆ ಒಂದು ಖಡಕ್ ಸಂದೇಶ ರವಾನೆ ಆಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಪೊಲೀಸ್ ಇಲಾಖೆ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ರವಾನೆ ಮಾಡಲಾಗಿದೆ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ ಸೂಚನೆಯನ್ನ ರವಾನೆ ಮಾಡಿದ್ದಾರೆ. ರಾಜ್ಯಾದ್ಯಂತ ಕಟ್ಟೆಚ್ಚರ ವಹಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಪ್ರಮುಖವಾಗಿ ರೈಲ್ವೆ ಸ್ಟೇಷನ್ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂದಣಿ ಇರುವಂತಹ ಪಬ್ಲಿಕ್ ಗ್ಯಾದರಿಂಗ್ ಪ್ಲೇಸಸ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಬಂದರುಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸುವಂತೆ ಹಾಗೆ ಜನರನ್ನ ಮಾನಿಟರ್ ಮಾಡುವಂತೆಯೂ ಕೂಡ ಸೂಚನೆ ನೀಡಲಾಗಿದೆ. ಜನನಿಬಿಡ ಪ್ರದೇಶ, ಮಾರುಕಟ್ಟೆ, ಮಾಲ್, ಬಸ್ ಸ್ಟ್ಯಾಂಡ್ಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಿ ಅನ್ನೋ ಸೂಚನೆಯನ್ನ ರವಾನೆ ಮಾಡಲಾಗಿದೆ. ಇನ್ನು ಅರೆಸ್ಟ್ ಮಾಡಿದ್ದು 5ರನ್ನ, ಆದ್ರೆ FIR ನಲ್ಲಿರೋದು ಒಟ್ಟು 7 ಮಂದಿಯ ಹೆಸರು. ಹಾಗಾದ್ರೆ ಇನ್ನುಳಿದ 2 ಯಾರು ಗಮನಿಸ್ತಾ ಹೋಗೋಣ. ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ.
7 ಮಂದಿ ಆರೋಪಿಗಳು ಮತ್ತು ಇತರರ ಮೇಲೆ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಹಾಗಾದ್ರೆ ಯಾರೆಲ್ಲರೂ ಆ 7 ಮಂದಿ ಗಮನಿಸ್ತಾ ಹೋಗೋಣ. ಪ್ರಕರಣದಲ್ಲಿ ಮೊದಲ ಆರೋಪಿಯಾಗಿ A1 ಆಗಿ ಹೆಸರಿಸಲಾಗಿರೋದು ಟಿ ನಾಜರ್ ಸದ್ಯ ಜೈಲಿನಲ್ಲಿದ್ದಾನೆ. ಈ ಸರಣಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾನೆ. ಈತನನ್ನ ಕೂಡ ಸಿಸಿಬಿ ಪೊಲೀಸರು ಮತ್ತೊಮ್ಮೆ ವಶಕ್ಕೆ ಪಡೆದು ವಿಚಾರಣೆಯನ್ನ ಈ ವಿಚಾರಕ್ಕೆ ಅಂದ್ರೆ ಬೆಂಗಳೂರಿನಲ್ಲೇನು ಸ್ಫೋಟಕ ಕೃತ್ಯವನ್ನ ಎಸಗಬೇಕು ಅಂತ ಹೇಳಿ ಟ್ರೈನಿಂಗ್ ನೀಡಿದ್ದ ಈತ ಅನ್ನೋ ಆರೋಪ ಇದೆ. ಈ ವಿಚಾರಕ್ಕೆ ಈತನನ್ನ ಮತ್ತಷ್ಟು ಆಳವಾಗಿ ತನಿಖೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಇನ್ನು ಇದೇ ಪ್ರಕರಣದಲ್ಲಿ A2 ಅಂತ ಗುರುತಿಸಲಾಗಿರುವುದು ಮೊಹಮ್ಮದ್ ಜುನೈದ್. ಸದ್ಯಕ್ಕೆ ಈತ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಪ್ರೆಸ್ ಬ್ರೀಫಿಂಗ್ ಮಾಡೋ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತಾ ಇದ್ರು, ಈತ ಬಹುಶಃ ಬೇರೆ ಯಾವುದೋ ದೇಶದಲ್ಲಿ ಕುತ್ಕೊಂಡು ಆಪರೇಟ್ ಮಾಡ್ತಿರಬಹುದು. ಶಸ್ತ್ರಾಸ್ತ್ರ ಸರಬರಾಜು ಹಾಗೆ ಫಂಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಈತನದ್ದೇ ಪಾತ್ರ ಇರಬಹುದು ಅನ್ನೋ ಒಂದು ಶಂಕೆ ಇದೆ. ಸದ್ಯಕ್ಕೆ ತಲೆಮರೆಸಿಕೊಂಡಿರುವ ಜುನೈದ್ಗಾಗಿ ಇದೀಗ ಹುಡುಕಾಟವನ್ನ ಪ್ರಾರಂಭ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ A3 ಆಗಿ ಗುರುತಿಸಿರೋದು ಸೈಯದ್ ಸುಹೇಲ್ ಖಾನ್. ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆ A4 ನಾವು ಗಮನಿಸ್ತಾ ಇದ್ವಿ ಮೊಹಮ್ಮದ್ ಉಮರ್, ಈತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಹಾಗೆ ಈ ಪ್ರಕರಣದ A5 ಜಾಹಿದ್ ತಬ್ರೇಸ್, ಈತನನ್ನ ಕೂಡ ಬಂಧನಕ್ಕೆ ಒಳಪಡಿಸಲಾಗಿದೆ. ಹಾಗೆ ಪ್ರಕರಣದ A6 ಸೈಯದ್ ಮುದಾಸರ್ ಪಾಷಾ, ಈತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣದ A7 ಆರೋಪಿ ಸಂಖ್ಯೆ 7 ಮೊಹಮ್ಮದ್ ಫೈಜಲ್, ಈತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಕೇವಲ ಈ 7 ಮಂದಿಯ ಹೆಸರಿದೆ. ಆದರೆ ಇವರನ್ನ ಹೊರತುಪಡಿಸಿಯೂ ಕೂಡ ಮತ್ತೊಂದಷ್ಟು ಮಂದಿ ಈ ಒಂದು ಚಟುವಟಿಕೆಯಲ್ಲಿ ಪಾತ್ರವನ್ನ ನಿರ್ವಹಿಸಿರಬಹುದು ಅನ್ನೋ ಆಧಾರದ ಮೇಲೆ ಇತರರ ಮೇಲೂ ಕೂಡ FIR ಅನ್ನ ದಾಖಲು ಮಾಡಲಾಗಿದೆ.